ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಒಂದು ನಿರ್ಧಾರ ಬಂದಿದ್ದೀನಿ ನಾನು, ಅದನ್ನು ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೋಗುತ್ತೋ ಏನೋ ಗೊತ್ತಿಲ್ಲ. ಸೊ ಇನ್ನು ಈಗ ಬಿಗಿನರು. ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದೇ ರೀತಿ ಇರಲಿ, ಹಾಗೆ ನನ್ನ ಚಾನಲ್ ಮೇಲೆ ಸಹ ಇರಲಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಬಂದು ಸೇರುತ್ತೆ. ಸೊ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಲೈಫ್ ಬಗ್ಗೆ ತುಂಬ ಜನ, ತುಂಬ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಕೇಳ್ತಾನೆ ಇದ್ರಿ. ಸೊ ಟ್ರೈ ಮಾಡಿ ಆಗುತ್ತೆ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ದೀರಾ ನನಗೆ. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡು ತಳ್ಕೊಂಡೇ ಬರ್ತಿದ್ದೆ. ಸೊ ಈ ಫೈನಲಿ ಇವತ್ತು ಇನ್ನು ಮುಂದೆ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಮುಂದೆ ಈ ವಿಚಾರನ ಹೇಳಿದ್ರೆ ಸ್ವಲ್ಪ ನನಗೂ ಸಹ ಹೋಪ್ ಇರುತ್ತೆ, ಮಾಡಬೇಕು ಅನ್ನೋ ಉತ್ಸಾಹ ಇರುತ್ತೆ. ಮತ್ತು ನೀವು ಕೊಡುವಂಥ ಟಿಪ್ಸ್ಗಳು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮಾಡೋಣ ಅಂತ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದೀನಲ್ಲ, ಸೊ ಆ ಚಾಲೆಂಜ್ಗಾದರೂ ನಾನು ಮಾಡಬೇಕು ಅಂತ ನನಗನ್ನಿಸುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು, ವೆಯ್ಟ್ ಲಾಸ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ವೆಯ್ಟ್ ಲಾಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ವ್ಲಾಗ್ಸ್ ಇನ್ಮೇಲೆ ನಿಮಗೆ ಬರ್ತಾ ಇರುತ್ತೆ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ. ನನಗೆ ವೆಯ್ಟ್ ನೀವು ಅಂದ್ಕೊಳ್ಬೋದು ನೀವೇನು ವೆಯ್ಟ್ ಇಲ್ವಲ್ಲ ಅಂತ. ಸೊ ನಾನು ಇರೋದು 56 kgs. ವೆಯ್ಟ್ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ನನ್ನ ಹೈಟು ವೆಯ್ಟ್ ಪ್ರಕಾರ ನಾನು 45 ಇರಬೇಕು. ಸೊ ಇನ್ನು ಒಂದು 10 ವೆಯ್ಟ್ ಲಾಸ್ ಆಗಬೇಕು. ಸೊ ಹಾಗಾಗಿ ಇದೊಂದು ನಿರ್ಧಾರ ತಗೊಂಡಿದ್ದೀನಿ ನಾನು. ನನಗೆ ವೆಯ್ಟ್ ಇದ್ದಿದ್ರೂ ಪರವಾಗಿಲ್ಲ. ಸೊ ನೀವು ಅಂದ್ಕೊಳ್ಬೋದು ಏನು ವೆಯ್ಟ್ ಅನ್ಸಲ್ವಲ್ಲ ನೀವು ಅಂತ ಅಂದ್ಕೊಳ್ಬೋದು. ಸೊ ವೆಯ್ಟ್ ಇಲ್ಲ ನಾನು ಅಂತ ನನಗೆ ಪರ್ಸ್ನಲಿ ಅನಿಸಿದ್ರು ಸಹ ನನಗೆ ಡೆಲಿವರಿ ಆದಮೇಲೆ ಸೊ ಹೊಟ್ಟೆ ಹಾಗೆ ನಿಂತಿದೆ, ಸೊ ಕರಗಿಲ್ಲ. ಸೊ ಹಾಗಾಗಿ ಬೆಲ್ಲಿ ಫ್ಯಾಕ್ಟ್ ಕರಗಿಸೋದು ಈಗ ದೊಡ್ಡ ಚಾಲೆಂಜ್ ತಗೋತಾ ಇದ್ದೀನಿ ನಾನು ವೆಯ್ಟ್ ಲಾಸ್ಗಿಂತ. ಸೊ ನನ್ನ ಹೊಟ್ಟೆ ಭಾಗ ಬೆಲ್ಲಿ ಫ್ಯಾಟ್ ಕರಗಿಸೋದು ನಾನೀಗ ಚಾಲೆಂಜ್ ತಗೋತಾ ಇದ್ದೀನಿ. ಗೊತ್ತಿಲ್ಲ ಯಾವ ಥರ ನಾನು ಇನ್ನು ಮುಂದೆ ಈ ಚಾಲೆಂಜ್ ತಗೊಂಡಿದ್ದೀನಲ್ಲ, ಯಾವ ಥರ ಹೇಗೆ ಹೋಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ತೂಕ ಇಳಿಸೋದಂತೂ ತುಂಬ ಅಂದರೆ ತುಂಬ ಕಷ್ಟ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡುತ್ತಲ್ಲ, ನಾನು ಮದುವೆ ಆಗಿ ಒಂದು 10 ಇಯರ್ ಆಗಿದೆ. ಒಂದು 6 ಮಂತ್ಗೆಲ್ಲ ಮದುವೆ ಆಗಿ 6 ಮಂತ್ಗೆಲ್ಲ ನಾನು ಪ್ರೆಗ್ನೆನ್ಸಿ ಹಾಕ್ತೀನಿ. ಆಗಿಂದ ಹಿಡಿದು ಮತ್ತು 2 ಮಕ್ಕಳು ಆದಮೇಲೆ ಮತ್ತು 2 ಪಾಪು ಆಗಿ ಆಪ್ರೇಷನ್ನು ಸಹ ಆಗಿದೆ. ಆಪ್ರೇಷನ್ ಎಲ್ಲ ಆದಮೇಲೆ 4 ಇಯರ್ ಗ್ಯಾಪ್ ಕೊಟ್ಟಿದ್ದೀನಿ. ಸೊ 4 ಇಯರ್ ಆದಮೇಲೆ ಹೊಟ್ಟೆ ಎಲ್ಲ ಹಾಗೇ ಇದೆ, ಏನೋ ಕರಗಿಸೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದೇ ಹೋಗುತ್ತೆ ಅಂತ ಅಂದ್ಕೊಂಡು ಲೇಜಿತನ ಬಿಟ್ಟೆ. ಸೊ ಈಗ ಟ್ರೈ ಮಾಡಬೇಕು ಅಷ್ಟೇ. ಏನಾಗುತ್ತೋ ಹೇಗೋ ಗೊತ್ತಿಲ್ಲ. ಅದು ಆರೋಗ್ಯಕರವಾಗಿ ತೂಕ ಇಳಿಸೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಂದು ಎಷ್ಟು ಹೊಟ್ಟೆ ಭಾಗ ಇದೆ ಅಂತ. ಸೊ ನೋಡಿ, ಬ್ಯಾಕು ಎಲ್ಲ ಇರ್ಬೋದು, ಇದಾಗಿ ಫ್ರಂಟೇ ಆಗಿರ್ಬೋದು. ಸೊ ಇಷ್ಟು ನಾನು ಹೊಟ್ಟೆ ಭಾಗ ಕರಗಿಸ್ಬೇಕು. ಗೊತ್ತಿಲ್ಲ ಯಾವ ಥರ ಕರಗಿಸ್ತೀನಿ ಅಂತ. ಡೆಲಿವರಿ ಆದಮೇಲೆ ಅದೇ ಥರನೇ ಇದೆ. ಸೊ ಹಾಗೆ ಬಿಟ್ಬಿಟ್ಟಿದ್ದೆ. ಯಾಕೆ ಅಂದರೆ 1.5 ತಿಂಗಳಿಗೆಲ್ಲ ನಂದು ಕರೆಂಟ್ ಆಪ್ರೇಷನ್ ಆಗಿತ್ತು. ಸೊ ಆಗಿಂದಾಗಲೇ ನಾನು ಬಿಟ್ಬಿಟ್ಟಿದ್ದೆ. ಸೊ ಆದರೆ ಈಗ ನನಗೆ ಇದೆಲ್ಲ ಡ್ರೆಸ್ ಆಗಿರ್ಬೋದು, ಕೆಲವೊಂದು ಜೀನ್ಸ್ ಪ್ಯಾಂಟು ಶರ್ಟ್ಸು ಥರದ್ದು ಏನು ಹಾಕೋದಕ್ಕೆ ಆಗಲ್ಲ. ಒಂದು ಸ್ಯಾರಿ ಹಾಕಿದ್ರೂ ಸಹ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇವತ್ತಿಂದ ಮಾಡೋಣ. ಸೊ ವೆಯ್ಟ್ ಲಾಸ್ ಆಗಿದ್ರೂ ಪರವಾಗಿಲ್ಲ. ಸೊ ನನ್ನ ಸುತ್ತಳತೆ ಅಂದರೆ ಬೊಜ್ಜು ಬೆಲ್ಲಿ ಫ್ಯಾಕ್ಟ್ ಏನಿರುತ್ತಲ್ಲ, ಸೊ ಇದನ್ನು ಕರಗಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಮಾರ್ಗದರ್ಶನಗಳು ತುಂಬ ನನಗೆ ವೆಯ್ಟ್ ಲಾಸ್ಗೆ ಮತ್ತು ಬೊಜ್ಜು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ವೆಯ್ಟ್ ಲಾಸ್ ನಾನು ಈಗ ಯಾಕೆ ಮಾಡಬೇಕು ಅಂತ ನೀವು ಅಂತ ಕೇಳೋದಾದರೆ, ಸೊ ನನಗೆ ಆರೋಗ್ಯ ಸುಧಾರಿಸುತ್ತೆ. ಸೊ ಒಂದು ದಿವಸ ಚೆನ್ನಾಗಿದ್ದರೆ ಒಂದು ದಿವಸ ಚೆನ್ನಾಗಿರಲ್ಲ. ಮಕ್ಕಳ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ಸು, ಫ್ಯಾಮಿಲಿದು ಆಗಿರ್ಬೋದು, ಸೊ ಏನೇ ಒಂದು ಇರ್ಬೋದು. ಸೊ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರಲ್ಲ. ಏನೇನೋ ಮೂಡ್ ಸೆಕ್ಷನ್ ಆಗ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅಂದ್ಕೊಂಡೆ.
ಮತ್ತು ಆರೋಗ್ಯಕರವಾಗಿ ತೂಕ ಇಳಿಸ್ಬೇಕಲ್ಲ, ಇದೇ ನನಗೆ ಒಂದು ದೊಡ್ಡ ಚಾಲೆಂಜ್ ಆಗಿರೋದು. ಮತ್ತು ಸಕ್ಕರೆ ಕಾಯಿಲೆ ಆ ಥರದ್ದೇನಾದರೂ ಮುಂದೆ 30 ಏಜ್ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಸೊ ಅದರಿಂದ ತುಂಬ ಕಾಯಿಲೆಗಳು ಎಲ್ಲ ಬರೋಕ್ಕೆ ಚಾನ್ಸಸ್ ಇರುತ್ತಲ್ಲ. ಸೊ ಆ ಸಮಸ್ಯೆಗೆ ಚಾನ್ಸ್ ಕೊಡಬಾರ್ದು ಅನ್ನೋ ವಿಶ್ವಾಸ ಇಟ್ಕೊಂಡು ಮಾಡೋಣ ಅಂತ ಈ ಥರ ಮಾಡಿದ್ದೀನಿ. ಮತ್ತು ಈಗ ಎಲ್ಲರೂ ನೋಡ್ತಾನೆ ಇರ್ತೀರಲ್ಲ, ಸೊ ಸ್ಟ್ರೋಕು ಅದು ಇದು ಏನೇನೋ ಇರುತ್ತಲ್ಲ, ಸೊ ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನನಗೆ ವೆಯ್ಟ್ ಇನ್ಕ್ರೀಸಿಂದ ನಿದ್ದೆ ಬರ್ತಿಲ್ಲ. ಸೊ ಇದು ಒಂದು, ಈ ಕಡೆ ತಿರುಗಿದ್ರೆ ಈ ಕಡೆ ತಿರುಗೋಕ್ಕಾಗಲ್ಲ, ಈ ಕಡೆ ತಿರುಗಿದ್ರೆ ಆ ಕಡೆ ತಿರುಗೋಕ್ಕಲ್ಲ, ಏನೇನೋ ಇರುತ್ತಲ್ಲ ಪ್ರಾಬ್ಲಮ್ಸು. ಸೊ ಹಾಗಾಗಿ ಇದು ಒಂದು ಪ್ರಾಬ್ಲಮ್ಸು. ಮತ್ತು ಎಲ್ಲ ಪ್ರಗತಿಗಾಗಿರ್ಬೋದು, ಏನೇ ಒಂದು ಸಕ್ಸಸ್ಗಾಗಿರ್ಬೋದು, ಸೊ ಎಲ್ಲದಕ್ಕೂ ಸೇರಿನೇ ನಾನು ಈಗ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈಗ 10 kg ಇಳಿಸೋದು ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಏನು ಚಾಲೆಂಜ್ ಆಗಿದೆ ಅಂತಲೇ ಹೇಳ್ಬೋದು. ಯಾವ ಥರ ಇದು ತಗೊಂಡೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ ಹಾಗೆ ಇರೋದ್ರಿಂದ ಅದು ಒಂದು 4 year ಬೇರೆ ಆಗಿದೆ ಅಲ್ವಾ, ಡೆಲಿವರಿ ಎಲ್ಲ ಆಗಿ ಮತ್ತು ಆಪ್ರೇಷನ್ ಆಗಿ ಯಾವ ಥರ ಕರಗಿಸುತ್ತೀನಿ ಅನ್ನೋದು ನನಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಸೊ ಮತ್ತು ನಾನು ಸ್ಯಾರಿ ಹಾಕ್ದಾಗಿರ್ಬೋದು, ಡ್ರೆಸ್ ಹಾಕ್ದಾಗಿದ್ದಾಗ ವೇರ್ ಮಾಡಿದಾಗಿರ್ಬೋದು, ತುಂಬ ಅಂದರೆ ತುಂಬ ಅನುಭವಿಸಿದ್ದೀನಿ ನಾನು. ಹೊಟ್ಟೆ ಕಾಣಿಸ್ತಾ ಇರುತ್ತಲ್ಲ, ಸೊ ತುಂಬ ಅಂದರೆ ತುಂಬ ಅನುಭವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಯಾವುದೇ ಕಂಟೆಂಟ್ಗಳನ್ನ ಬೇರೆ ಕಂಟೆಂಟ್ಗಳನ್ನ ಕಾಪಿ ಮಾಡೋದ್ರ ಬದಲು ಸೊ ನನ್ನ ಓನ್ ಜರ್ನಿ ಸ್ಟಾರ್ಟ್ ಮಾಡೋಣ. ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ನನ್ನ ಫುಡ್ ಲೈಫ್ ಸ್ಟೈಲ್ ಆಗಿರ್ಬೋದು, ನಾನು ಏನು ತಿಂತೀನಿ ಕುಡಿತೀನಿ, ಯಾವ ಥರ ನಾನು ಜರ್ನಿನ ಮೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಪ್ರತಿನಿತ್ಯ ಯಾವ ಥರ ನಾನು ಇನ್ಮೇಲೆ ಇರ್ತೀನಿ ಅನ್ನೋದನ್ನು, ಲೈಫ್ ಸ್ಟೈಲ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡ್ತೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಪ್ರತಿಯೊಂದು ಲೈಫು ಫುಡ್ ಸ್ಟೈಲ್ ಇರ್ಬೋದು, ಎಲ್ಲನೂ ಸಹ ಮೈಂಡಲ್ಲಿ ಇಟ್ಕೊಂಡು ನಾನು ಇನ್ಮೇಲೆ ದೇಹದ ಸುತ್ತಳತೆ ಅನ್ನೋದಕ್ಕಿಂತ ನಾನು ಮೇಯ್ನಾಗಿ ಬೆಲ್ಲಿ ಫ್ಯಾಕ್ಟ್ ಯಾವ ಥರ ನಾನು ಕರಗಿಸ್ತೀನಿ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಇದಾಗಿದೆ. ಸೊ ನೋಡೋಣ, ಟ್ರೈ ಮಾಡಲ್ಲ, ಸೊ ಮಾಡೇ ಮಾಡ್ತೀನಿ ಅನ್ನೋ ಚಾಲೆಂಜ್ ಮೇಲೆ ಹೋಪ್ ಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಸಹ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಪರವಾಗಿಲ್ಲ, ಏನು ಅಭ್ಯಂತರ ಇಲ್ಲ, ನಾನು ಸಹ ಮಾಡ್ತೀನಿ. ಆದರೆ ಏನೇ ಸಪೋರ್ಟ್ ಮಾಡ್ತೀನಿ, ಸಜೆಷನ್ ಮಾಡ್ತೀನಿ ಅಂದರೆ ಗುಡ್ ಕಮೆಂಟ್ಗಳನ್ನು ಹಾಕಿ, ಬ್ಯಾಡ್ ಕಮೆಂಟ್ಗಳು ದಯವಿಟ್ಟು ಯಾರೂ ಹಾಕಬೇಡಿ. ನಾನು ಸ್ವಲ್ಪ ಸೂಕ್ಷ್ಮ ಜಾಸ್ತಿ, ಸೊ ನರ್ವಸ್ ಆಗಿಬಿಡ್ತೀನಿ ಹಾಗೆ. ಸೊ ಎಲ್ಲನೂ ಹೇಳ್ತಾ ಇದ್ದೀನಿ. ಸೊ ಇವತ್ತಿಂದ ನಾನು ಶುರು ಮಾಡ್ತಾಯಿದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿನ. ಯಾವ ಥರ ಹೋಗುತ್ತೆ ಗೊತ್ತಿಲ್ಲ, ಡೈಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನು ತಿಂತೀನಿ, ಏನು ಕುಡಿತೀನಿ, ಸೊ ಈ ಥರದ್ದೆಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನಿಮಗೂ ಸಹ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ನನ್ನ ಹತ್ರ ಶೇರ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ. ತುಂಬ ದಿನಗಳಿಂದ ಅನಿಸ್ತಾ ಇತ್ತು ನನಗೆ ಹೊಟ್ಟೆ ಭಾಗನ ಕರಗಿಸ್ಕೋಬೇಕು ಅಂತ. ಸೊ ಫೈನಲಿ ಇವತ್ತು ಡಿಸೈಡ್ ಮಾಡಿದ್ದೀನಿ, ನನಗೆ ಖುಷಿ ಆಗ್ತಿದೆ. ಸೊ ಈ ಖುಷಿಗೆ ಯಾರು ಸಹ ತಣ್ಣೀರು ಹರ್ಚಬೇಡಿ, ಬ್ಯಾಡ್ ಕಮೆಂಟ್ಗಳು ಹಾಕೋದ್ರ ಮೂಲಕ. ಹೀಗೆ ಹಾಕಬೇಕು ನಿಮಗೆ, ಈ ಥರದ್ದೆಲ್ಲ ಆ ಥರ ಏನೇನೋ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಸೊ ಅದೆಲ್ಲ ಇದು ಮಾಡಿ ಸ್ಕಿಪ್ ಮಾಡಿ ಮುಂದೆ ಹೋಗೋಣ ಅಂತ ಈ ನಿರ್ಧಾರ ಬಂದಿದ್ದೀನಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.